ಈಗ ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. ಅದು ಏನು ನಾವು SIT ಮಾಡಿದಾಗ ಮಾತಾಡನೇ ಇಲ್ಲ ಬಿ ಜೆ ಪಿಯವರು. ಸ್ವಲ್ಪ ದಿನ ಆದಮೇಲೆ 12 ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೆ 15 ಜಾಗಗಳಲ್ಲಿ ಅಗೀತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿ ಜೆ ಪಿ ಅವ್ರದ್ದು ಎಲ್ಲ. ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ. ನಾನೇ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ನಾನೇ ಫಸ್ಟ್ ದಿನ ನೀವು SIT ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟು, ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಅಸೆಂಬ್ಲಿ ಶುರುವಾಯ್ತಲ್ಲ, ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ. ಇಲ್ಲ ಮಾಡಲಿಲ್ಲ. ನಾನು ಮುಂಚೆನೇ ನಾನು ಕಾಯ್ತು ನೋಡ್ತಾ ಇದ್ದೇನೆ. ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ. ಆಯ್ತು ಅರವಿಂದ ಬೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬೇಡ. ನಾನು ಇಲ್ಲೇ ಕೂತಿದ್ದೆ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಹಚ್ತಾರಲ್ಲ, ಅವ್ರ ಅಪರಾಧಿಗಳಲ್ವಾ? ಉನ್ಮಾದ ಇದೆ, ಜನರಲ್ಲಿ ಉನ್ಮಾದ ಇರ್ತದೆ. ಅದಕ್ಕೆ ತುಪ್ಪ ಹಾಕೋರು, ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವಾ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಘಟನೆಯನ್ನು ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. 2022 ಮೇ 29ರಂದು 2000 ಮೇ 29 ಅವತ್ತು ಏನು ಕೊರೋನಾ ಭಾಳ ಉಚ್ಛ್ರಾಯ ಸ್ಥಿತಿನಲ್ಲಿತ್ತು ಇಡೀ ದೇಶದಲ್ಲಿ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇಡೀ ದೇಶದಲ್ಲೇ ಇತ್ತು ಉಚ್ಛ್ರಾಯ ಸ್ಥಿತಿನಲ್ಲಿ. ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ IPL ಪಂದ್ಯ ನಡೀತದೆ. ಆಗ ಗುಜರಾತ್ ಟೈಟನ್ಸು ಗೆಲ್ತದೆ. ಅದನ್ನು ಸಂಭ್ರಮಾಚರಣೆ ಮಾಡಿದವರು ಯಾರು? ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ, ಔಷಧಿಗಳಿಗೆ ತೊಂದರೆ, ವೆಂಟಿಲೇಟರ್ಗಳಿಗೆ ತೊಂದರೆ, ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ ಜನ, ಔಷಧಿಗಳಿಲ್ಲದೆ ಸಾಯ್ತಾ ಇದ್ದಾರೆ, ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ. ಅವತ್ತು ಮಾಡಿದವ್ರು ಯಾರು? ಅವತ್ತು ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿ ಅವತ್ತು ಹಾಜರಿದ್ದವ್ರು ಯಾರು ನೋಡಲಿಕ್ಕೆ? ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಾಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ನಲ್ಲಿ ಹಾಜರಾಗಿರ್ತಾರೆ. ಅಷ್ಟೇ ಅಲ್ಲ, ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ, ಆ ಟ್ರೋಫಿನೂ ಕೂಡ ಅವರೇ ಕೊಡ್ತಾರೆ. ಜೊತೆಗೆ ಇಡೀ ಅಹಮದಾಬಾದ್ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ. ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ.